SC ST ಸಮುದಾಯಕ್ಕೆ ಇರ್ತಕ್ಕಂಥ 25,000 ಕೋಟಿ ರೂಪಾಯಿನ ಈ ಸರ್ಕಾರ ಗುಳುಮ್ ಮಾಡೈತೆ. ಮತ್ತು ಇನ್ನು ಆ ಸಮುದಾಯಕ್ಕೆ ಏನು ಕೊಡ್ತಾ ಇದೆ? ಚಿಪ್ ಕೊಡ್ತಾ ಇದೆ. ಗ್ಯಾರಂಟಿ ಇದು 7ನೇ ತಾರೀಕಿಗೆ ಸಾಯಂಕಾಲ ಆ ಗ್ಯಾರಂಟಿ ಕೀಲಿನ ಹಾಕಿಬಿಡ್ತಾರೆ, ಗುಡಿಚಾಪಿ ಕಿತ್ತಾರೆ. ನಮ್ಮ ಕ್ಷೇತ್ರದ ಇಡೀ ರಾಜ್ಯದ ದೇಶದ ಜನತೆ ಕಾತುರದಿಂದ ಕಾಯ್ತಾ ಇದ್ದಾರೆ. 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವ್ರು ಮಾಡ್ಬೇಕಂತೇಳಿ. PC ಗದ್ದಿಗೌಡರು ಸಂಸದರಾಗಿ, ನಾನು ಈ ಕ್ಷೇತ್ರದಲ್ಲಿ 3 ಅವಧಿ ಶಾಸಕನಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿದ್ದೇವೆ, ಮಾಡಿದ್ದೇವೆ. ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಜಿಯವರು ಆಗಬೇಕನ್ನೋ ಒಂದು ತವಕದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ, ನಮ್ಮ ಕ್ಷೇತ್ರದ ಇಡೀ ರಾಜ್ಯದ ದೇಶದ ಜನತೆ ಕಾತುರದಿಂದ ಕಾಯ್ತಾ ಇದ್ದಾರೆ. 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವ್ರು ಮಾಡ್ಬೇಕಂತೇಳಿ. ಆದ್ದರಿಂದ ಇಡೀ ದೇಶಾದ್ಯಂತ, ವಿಶೇಷವಾಗಿ ನಮ್ಮಲ್ಲಿಯೂ ಕೂಡ ಎಲ್ಲರೂ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕಾತುರದಿಂದ 7ನೇ ತಾರೀಕು ಕಾಯ್ತಾ ಇದ್ದಾರೆ, ಓಟು ಯಾವಾಗ ಹಾಕಬೇಕು ಅಂಥೇಳಿ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಯಾರು ನಮಗೆ ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಮುಚ್ಚಿ ಹೋಗ್ಯಾವ, ಇನ್ನೇನು ಉಳಿದಿಲ್ಲ ಅಲ್ಲೇ. ಈ ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಪೂರ್ತಿ ಸಂಪೂರ್ಣ ಹದಗೆಟ್ಟೋಗ್ಯದ. SC ST ಸಮುದಾಯಕ್ಕೆ ಇರ್ತಕ್ಕಂಥ 25,000 ಕೋಟಿ ರೂಪಾಯಿನ ಈ ಸರ್ಕಾರ ಗುಳುಮ್ ಮಾಡೈತೆ. ಇನ್ನಿದ್ರ ಹಣೆ ಬರ ಏನೈತೆ ಅನ್ನೋದು ಗೊತ್ತಾಗೈತಲ್ಲ. ಯಾಕಂದರೆ ಎಂಥ ಸಮುದಾಯ, SC ST ಸಮುದಾಯದವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾಗಿರ್ತಕ್ಕಂಥ ಹಣವನ್ನು ಬೇರೆ ಯಾವುದೇ ಈ ಉದ್ದೇಶಗಳಿಗೆ ಬಳಸುವಂತಿಲ್ಲ. ಆದರೆ ಈ ಸರ್ಕಾರ ಅದನ್ನು ಗುಳುಮ್ ಮಾಡಿದೆ. ಮತ್ತಿನ್ನು ಆ ಸಮುದಾಯಕ್ಕೆ ಏನು ಕೊಡ್ತಾ ಇದೆ? ಚಿಪ್ ಕೊಡ್ತಾ ಇದೆ. ಹಿಂದುಳಿದ ವರ್ಗಗಳಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ, ವಿಶೇಷವಾಗಿ ಮೋದಿಜಿಯವ್ರ ಬಗ್ಗೆ ಎಲ್ಲ ಮತದಾರರಲ್ಲಿ ಮನಸ್ಸಿನಲ್ಲಿದೆ. ಇವತ್ತು ಈ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಬೇಕಂತ ನಾವು ಕೂಡ ನಮ್ಮ ಗದ್ದಿಗೌಡರು, PC ಗದ್ದಿಗೌಡರು ಸಂಸದರಾಗಿ, ನಾನು ಈ ಕ್ಷೇತ್ರದಲ್ಲಿ 3 ಅವಧಿ ಶಾಸಕನಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿದ್ದೇವೆ, ಮಾಡಿದ್ದೇವೆ. 24/7 ವಾಟರ್ ಸಪ್ಲೈ ಇರ್ತಕ್ಕಂಥ ಒಂದೇ ಒಂದು ನಗರ ಕರ್ನಾಟಕದಲ್ಲಿ ಅದು ಇಲ್ಕಲ್ ನಗರ ಮಾತ್ರ. ಬೇರೆ ಯಾವ ನಗರದಲ್ಲಿ 24/7 ಇಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ನಮಗೆ ಚೊಂಬು ಕೊಟ್ಟಿದೆ. ಈಗ ಅದನ್ನು ಪೂರ್ತಿ ಇತಿಹಾಸ ಹೇಳ್ಬೇಕಂತಂದ್ರೆ ನನ್ನ ಹತ್ರ ಡಾಟಾ ಇದೆ. ಹಿಂದೆ UPA ಸರ್ಕಾರದಾಗ ಏನು 5% ಕೊಟ್ಟಾರ. ನಾವು ನಮ್ಮ ಸರ್ಕಾರ ಬೇಡಿಕೆ ಕೊಟ್ಟಾಗ ಕೇವಲ 5% ಕೊಟ್ಟಿದ್ದರು. ಇವತ್ತು 20% ಹಣವನ್ನು, ಅಂದರೆ ಏನು ಅಸೆಸ್ ಮಾಡಿರ್ತಾರೆ ಸೆಂಟ್ರಲ್ ಇದು ಬಂದು, ನಾವೇನೋ ಕೊಡ್ಬೋದು. ಸೆಂಟ್ರಲ್ ಗೌರ್ಮೆಂಟಿನ ಆಫೀಸರ್ಸ್ ಬಂದು ಅಸೆಸ್ ಮಾಡ್ತಾರೆ, ಏನು ಬರಗಾಲದ್ದು ಏನಾಗಿದೆ, ಏನು ನಷ್ಟ ಆಗಿದೆ, ಏನು ಕೊಡಬೇಕಂತ. ಅದನ್ನ ಈಗ 3,500 ರೂಪಾಯಿ ಕೋಟಿಯನ್ನು ಎಲೆಕ್ಷನ್ ಇಂಥ ಪರಿಸ್ಥಿತಿಯಲ್ಲೂ ಎಲೆಕ್ಷನ್ ಕಮಿಷನರ್ ಪರ್ಮಿಷನ್ ತೊಗೊಂಡು ನಮ್ಮ ಪ್ರಧಾನಮಂತ್ರಿಯವರು ಈ ಕರ್ನಾಟಕ ಸರ್ಕಾರಕ್ಕೆ 3,500 ರೂಪಾಯಿ ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇವ್ರು ಮತ್ತೆ ಯಾವುದಕ್ಕಾರ ದುರುಪಯೋಗ ಮಾಡಿಕೊಂಡ್ರೆ ರೂಪಾಯಿಗಿಲ್ಲ. ಅದೇನು ಯಾವ್ಯಾವ ಯೋಜನೆಗೆ ಅದು ಹಣ ಕಳಿಸಿದೆ ಅದನ್ನು ಸದುಪಯೋಗ ಪಡಿಸ್ತಕ್ಕಂಥದ್ದು ಆಗಬೇಕು. ನಮ್ಮ ಗದ್ದಿಗೌಡರ ಸ್ಟ್ರೆಂತ್ ಏನು ಸರ್? ಗದ್ದಿಗೌಡರು ಈಗ ಇಲ್ಲಿ ಈ ಭಾಗದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ. ರೈಲ್ವೆ ಯೋಜನೆಗಳಿರ್ಬೋದು, ಚತುಷ್ಮುಖ ರಸ್ತೆಗಳಿರ್ಬೋದು, ಕುಡಿಯೋ ನೀರಿನ JJM ಯೋಜನೆ ಪ್ರತಿ ಗ್ರಾಮದ ಪ್ರತಿ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿವಿ. ನದಿ ಮೂಲದ ನೀರನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಸಾಕಷ್ಟು ಯೋಜನೆಗಳನ್ನು ಈ ಭಾಗದಲ್ಲಿ ನಾವು ಕೂಡಿ ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಅವರು ಈ ಬಾರಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಸುಮ್ಮನೆ ಹೇಳೋದಷ್ಟೇ, ಎಲ್ಲಿ ಕೊಟ್ಟಿದ್ದಾರೆ? 60 ವರ್ಷ ಅವ್ರು ಆಳಿದ್ರಲ್ಲಿ ಈ ದೇಶನ ಏನು ಮಾಡಿದರು? ಇವ್ರು ಯಾಕೆ ಈ ರೀತಿ ತಗೊಂಡಲ್ಲಿರ್ಬೇಕಾಗಿತ್ತು? ವಿಚಾರ ಮಾಡಬೇಕಲ್ಲ. ಸುಮ್ಮನೆ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಅಲ್ಲೇ ಬರ್ತಾ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇತ್ತು, ಇನ್ನೂ ಇದಾವೆ ಇಲ್ಲಿ ಬೇಕಾದಷ್ಟು. ಇವ್ರಿಗೆ ಸುಮಾರು 40 ವರ್ಷದಿಂದ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಇದು ಹಕ್ಕುಪತ್ರ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ, BJP ಸರ್ಕಾರದ ಅವಧಿಯಲ್ಲಿ ಇವರೆಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದೀನಿ. ಸುಮಾರು ಒಂದು 500ಕ್ಕಿಂತ ಹೆಚ್ಚು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ ನಾವು ಇಲ್ಲಿ. ಇವರು ಸ್ವಂತ ಇಲ್ಲಿ ಜಾಗದಲ್ಲಿ ಕಟ್ಸಿಕೊಂಡಿದ್ರು, ಇವ್ರಿಗೆ ಇರಲಿಲ್ಲ.
ಸರ್ ಈಗ ಮಹಿಳೆಯರಿಗೆ 2,000 ಅಕೌಂಟ್ ಹೋಗ್ತಿದ್ದಾರೆ ಸರ್, ಅದರಿಂದ ಮಹಿಳೆಯರು ಯಾರು ಏನ್ರಿ ಒಂದು ಕಡೆ ಕಿತ್ಕೊಂಡಾರ, ರೈತರದ್ದು 2,000 ರೂಪಾಯಿ ಕಿತ್ಕೊಂಡಾರ, ಮಹಿಳೆಯರು ಕೊಡ್ತೀವಿ ಅಂತ ಹೇಳಿದ್ರೆ 2 ಕಂತು ಕೊಟ್ಟಾರ ಅಷ್ಟ. ರೈತರಿಗೆ 4,000 8,000 ರೂಪಾಯಿ ಕೊಡ್ಬೇಕಾಯ್ತಲ್ಲ, ಕೊಡಲಿಲ್ಲ. ಹಾಂ, ಮತ್ತು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು. 2 ರೂಪಾಯಿ 65 ಪೈಸೆ ಇದ್ದಂಥ ಕರೆಂಟ್ ಬಿಲ್ ಒಂದು ಯೂನಿಟ್ಗೆ ಇವತ್ತೆಷ್ಟಾಗಿದೆ? 7 ರೂಪಾಯಿ 25 ಪೈಸೆ. ಈ ಗ್ಯಾರಂಟಿ ಇದು 7ನೇ ತಾರೀಕಿಗೆ ಸಾಯಂಕಾಲ ಆ ಗ್ಯಾರಂಟಿ ಕೀಲಿನ ಹಾಕಿಬಿಡ್ತಾರೆ ಇವರು, ಗುಡಿ ಚಾಪಿ ಕಿತ್ತಾರೆ ಇವರು ಕಾಂಗ್ರೆಸ್ನವ್ರು. MP ಎಲೆಕ್ಷನ್ ಆದಮೇಲೆ ಮತ್ತೆ BJP ಸರ್ಕಾರ ಬರುತ್ತೆ ಅಂತಾರೆ, ಅದೇ ನಿಜ ಸರ್? ಯಾವ ರೀತಿ ನೋಡಿ, ನಾವು BJP ಇರ್ಬೋದು, JDS ಇರ್ಬೋದು, ನಾವು ಈ ಸರ್ಕಾರನ ತೆಗೆಯೋದಕ್ಕಾಗಲಿ ಅಥವಾ ಈ ಸರ್ಕಾರ ಕೆಡೋದಕ್ಕಾಗಲಿ ನಾವು ಯಾವುದೇ ಪ್ರಯತ್ನ ಮಾಡೋದಿಲ್ಲ. ಒಂದು. ಎರಡನೇದ್ದು, ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರವರೇ ತಮ್ಮ ಕಾಲು ಜಿಗ್ಗಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತಾರೆ, ನಾನೇ ಮುಂದುವರಿಬೇಕಂತೇಳಿ ಸಿದ್ದರಾಮಯ್ಯನವ್ರು ಅಂತಾರೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿದ್ದರಾಮಯ್ಯನವ್ರು ಯಾವ ರೀತಿ ಎಲೆಕ್ಷನ್ ಚುನಾವಣೆ ಮಾಡಿದ್ದಾರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತದ. ಮೈಸೂರಿನಲ್ಲಿ ಯಾವ ರೀತಿ ಚುನಾವಣೆ DK ಶಿವಕುಮಾರ್ ಮಾಡಿದೆ ಅಂತೇಳಿ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಅವರವರೇ ಕಾಲು ಎಳ್ಕೊಂಡು ಅವರವರೇ ಬಿದ್ದೋಗುತ್ತೆ. ಈ ಸರ್ಕಾರ ಮುಂದಿನ ಈ ಸರ್ಕಾರಕ್ಕೆ ಮುಂದಿನ ದಿನಮಾನಗಳಲ್ಲಿ ಆಯುಷ್ಯ ಇಲ್ಲ. ಮತ್ತೆ ಪ್ರಜ್ವಲ್ ರೇವಣ್ಣದು SIT ತನಿಖೆಗೆ ಮಾಡಲಿಲ್ಲ. ತನಿಖೆ ಹೊರಗಡೆ ಬರಲಿ, ಅದು ಸತ್ಯಾಂಶ ಹೊರಗೆ ಬರಬೇಕು. ಸುಮ್ಮನೆ ಅದು ಸತ್ಯಾಂಶ ಹೊರಗೆ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋಕ್ಕಿಂತ ಮುಂಚೆ ನಾವೇನೇನೋ ಮಾತಾಡೋದು ಸರಿಯಲ್ಲ. ಮಾಡಲಿ. ಇಲ್ಲ, ಇವ್ರ ಕಾಲದಲ್ಲಿ ಏನಾಗ ಕಗ್ಗೊಲೆಗಳಾದ್ರೂ ಕೂಡ ಕೇಳೋರಿಲ್ಲ. ಹಾಡು ಆಗ್ಲೇ ಚಾಕು ಚುಚ್ಚು ಕೊಲೆ ಮಾಡ್ತಾರಲ್ಲ, ಅದನ್ನ ಯಾರು ಕೇಳ್ತಾರೆ? ಕೇಳ್ಯಾರನ್ನ ಯಾರು? ಈ ಸರ್ಕಾರ ಕೇಳೈತೆ? ಇಡೀ ನಮ್ಮ ಮತಕ್ಷೇತ್ರದ ಜೊತೆಲಿ ಬಾಗಲಕೋಟೆ ಸಂಸದರನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆಪ್ಪ ಮತದಾರ ಬಂಧುಗಳಲ್ಲಿ. ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿ 3ನೇ ಅವಧಿಗೆ ನಾವು ನರೇಂದ್ರ ಮೋದಿಯವ್ರನ್ನ ಮಾಡೋಣ. ಆದ್ದರಿಂದ ಎಲ್ಲರೂ ಎಲ್ಲ ಕಡೆಯೂ ಕೂಡ ನಿಮ್ಮ ಬಂಧು ಬಳಗ ಗೆಳೆಯರು ಎಲ್ಲೇ ಇರಲಿ, ಈ ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ರಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದ.